ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ಯೂಟ್ಯೂಬ್ ಚಾನಲ್ ಆಮೇಲೆ ಟೆಲಿಗ್ರಾಮ್ ಚಾನಲ್ ಯಾವ ರೀತಿ ಇದೆಯೋ ಅದೇ ರೀತಿ ವಾಟ್ಸಪ್ ಚಾನಲ್ ಅಂತಲೂ ಈಗ ಕ್ರಿಯೇಟ್ ಮಾಡ್ಬೋದು. ಆ ಕ್ರಿಯೇಟ್ ಮಾಡೋದಕ್ಕೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಅದನ್ನೆಲ್ಲ ನಾನು ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮತ್ತು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫಸ್ಟು ವಾಟ್ಸಪ್ ಓಪನ್ ಮಾಡಿ, ಆಮೇಲೆ ಪಕ್ಕದಲ್ಲಿ ಅಪ್ಡೇಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ಅಪ್ಡೇಟ್ಸು ನಿಮಗೆ ಬಂದಿಲ್ಲ ಅಂದರೆ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡಿರಿ ವಾಟ್ಸಪ್ನ. ಆಮೇಲೆ ಅಪ್ಡೇಟ್ಸ್ ಅಂತ ಕಾಣುತ್ತೆ. ನೆಕ್ಸ್ಟ್ ಅಪ್ಡೇಟ್ಸ್ ಆದಮೇಲೆ ಕೆಳಗಡೆ ನೀವು ಚಾನಲ್ಸ್ನ ಕ್ರಿಯೇಟ್ ಮಾಡಿರ್ತಾರೆ ಬೇರೆಯವರೆಲ್ಲ, ಆ ಥರ ಸರ್ಚ್ ಮಾಡಿ ನೀವು ಅವ್ರಿಗೆ ಫಾಲೋ ಮಾಡ್ಬೋದು. ಇಲ್ಲಾಂದರೆ ನೀವೇ ಒಂದು ಚಾನಲ್ ಕ್ರಿಯೇಟ್ ಮಾಡ್ಬೋದು. ಚಾನಲ್ ಕ್ರಿಯೇಟ್ ಮಾಡೋಕ್ಕಂದರೆ ಚಾನಲ್ಸ್ ಪಕ್ಕದಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕ್ರಿಯೇಟ್ ಚಾನಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕ್ರಿಯೇಟ್ ಎ ಚಾನಲ್ ಟು ರೀಚ್ ಅನ್ಲಿಮಿಟೆಡ್ ಫಾಲೋವರ್ಸ್, ಅಂದರೆ ನಿಮ್ಮ ಚಾನಲ್ಗೆ ಎಷ್ಟು ಬೇಕಾದರೂ ಜನ ಫಾಲೋವರ್ಸ್ ಆಗ್ಬೋದು. ಆಮೇಲೆ ನೆಕ್ಸ್ಟು ಫಸ್ಟ್ ಒನ್ ಬಂದ್ಬಿಟ್ಟು ಎನಿ ಒನ್ ಕ್ಯಾನ್ ಡಿಸ್ಕವರ್ ಯುವರ್ ಚಾನಲ್, ಅಂದರೆ ಯಾರಾದರೂ ನಿಮ್ಮ ಚಾನಲ್ನ ಸರ್ಚ್ ಮಾಡ್ಬೋದು. ಸೆಕೆಂಡ್ ಒನ್ನು ಪೀಪಲ್ ಸಿ ಯುವರ್ ಚಾನಲ್ ನಾಟ್ ಯು, ಅಂದರೆ ನಿಮ್ಮ ಫೋನ್ ನಂಬರು, ಪ್ರೊಫೈಲ್ ಫೋಟೋ, ಆಮೇಲೆ ನಿಮ್ಮ ಹೆಸರು ಯಾವುದು ಗೊತ್ತೇ ಆಗೋಲ್ಲ ಬೇರೆಯವರಿಗೆ ಫಾಲೋ ಆದರೆ. ಆಮೇಲೆ ನಿಮಗೂ ಕೂಡ ಯಾರು ಫಾಲೋ ಆಗಿದ್ದಾರೆ ಚಾನಲ್ಸ್ಗೆ ಅಂತ ಅದನ್ನು ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ಯು ಆರ್ ರೆಸ್ಪಾನ್ಸಿಬಲ್ ಯುವರ್ ಚಾನಲ್, ಯಾವುದೇ ಆಯ್ತು ವಾಟ್ಸಪ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆಯಲ್ಲ ಅದಕ್ಕೆ ವಿರುದ್ಧವಾಗಿ ಏನಾದರೂ ವೀಡಿಯೋಸ್ನ ಬಿಟ್ಟರೆ ನಿಮ್ಮ ಚಾನಲ್ಲು ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಹೀಗೆ ಯಾವ ರೀತಿ ಚಾನಲ್ನ ಕ್ರಿಯೇಟ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಫಸ್ಟ್ ನೀವು ಕೆಳಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಚಾನಲ್ ನೇಮ್ ಕೇಳುತ್ತೆ. ಏನಾದರೂ ಒಂದು ಪ್ರಾಡಕ್ಟ್ನ ಸೇಲ್ ಮಾಡೋಕ್ಕಂತಂದರೆ ಇಲ್ಲ ಯಾವುದಾದ್ರೂ ನಿಮ್ಗೆ ಇಷ್ಟವಾದ ಚಾನಲ್ ಕ್ರಿಯೇಟ್ ಮಾಡೋಕ್ಕಂದರೆ ಅದನ್ನು ಹೆಸರು ಕೊಡಿ. ನಾನು ಒಂದು ಪ್ರಾಡಕ್ಟ್ಸ್ನ ಅಮೆಜಾನ್ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತೀನಿ, ಅದನ್ನೊಂದು ಚಾನಲ್ ಕ್ರಿಯೇಟ್ ಮಾಡೋಕ್ಕಂತ ಇದ್ದೀನಿ. ಅದು ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಅಂತ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಫಾಲೋ ಆಗ್ಬೋದು. ನೋಡಿ, ಈ ಥರ ಚಾನಲ್ ಹೆಸರು ನೇಮ್ ಕೊಟ್ಟಿದ್ದೀನಿ. ಚಾನಲ್ ಡಿಸ್ಕ್ರಿಪ್ಷನ್ ಬೇಕಂತಂದರೆ ನೀವು ಯಾವುದು ಚಾಟ್ GPT ಯೂಸ್ ಮಾಡ್ಕೊಂಡು ನೀವು ಡಿಸ್ಕ್ರಿಪ್ಷನನ್ನು ಬರಿಬೋದು. ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಯಾವ ರೀತಿ ಅಂತಂದರೆ ಯಾವುದು ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟನ್ನ ಡಿಸ್ಕ್ರಿಪ್ಷನ್ ಯಾವ ರೀತಿ ಬರಿಬೋದು ಅಂತ ಅದರ ಮೇಲೆ ಅದಕ್ಕೆ ರೈಟಿಂಗ್ ಕೊಟ್ಟರೆ ಅದೇ ಬರೆದು ನಿಮಗೆ ಕೊಡುತ್ತೆ. ಈಗ ನೋಡಿ, ರೈಟ್ ಡಿಸ್ಕ್ರಿಪ್ಷನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಫಾರ್ ವಾಟ್ಸಪ್ ಚಾನಲ್ ಅಂತ ಟೈಪ್ ಮಾಡಿ ಈಗ ಓಕೆ ಮಾಡಿದ್ದೀನಿ. ಮಾಡಿದರೆ ಅದು ನೋಡಿ ಎಷ್ಟೊಂದು ಡಿಸ್ಕ್ರಿಪ್ಷನ್ ಇದೆ. ಇಷ್ಟೂ ಹಾಕ್ಬೋದು, ಇಲ್ಲಾಂದರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿ ನೀವು ಪೇಸ್ಟ್ ಮಾಡೋಕ್ಕಾಗುತ್ತೆ. ಈ ಫಸ್ಟು ನೀವು ಇದು ಯಾವುದು ಚೆನ್ನಾಗಿದೆ ನಾನು ಇದರಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಯಾಕಂದರೆ ನಿಮ್ಮ ರ್ಯಾಂಕ್ ಬರ್ಬೇಕಂದ್ರೆ ನಿಮ್ಮ ಚಾನಲ್ಲು ನೋಡಿ, ಈಗ ಡಿಸ್ಕ್ರಿಪ್ಷನ್ ಫಸ್ಟ್ ಒನ್ ನಾನು ಸೆಲೆಕ್ಟ್ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡಿ, ಸೆಲೆಕ್ಟ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಮತ್ತು ನೀವು ಇದರಲ್ಲಿ ಎಕ್ಸ್ಟ್ರಾನು ನೀವು ಆ್ಯಡ್ ಮಾಡ್ಬೋದು. ಈ ಚಾನಲ್ಗೆ ರಿಲೇಟೆಡ್ ಏನಿದಾವೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಇದರ ಚಾನಲ್ಗೆ ಈಗ ಸ್ಮಾರ್ಟ್ ಗ್ಯಾಡ್ಜೆಟ್ಸ್ನ ಈ ಚಾನಲಲ್ಲಿ ಬಿಡ್ತಾಯಿದ್ದೀನಿ, ವಿಡಿಯೋ ಆಮೇಲೆ ಲಿಂಕ್. ಅದನ್ನು ಯಾವ ರೀತಿ ವಿಡಿಯೋ ಆಮೇಲೆ ಲಿಂಕ್ನ ಯಾವ ರೀತಿ ಸೇರಿಸ್ಬೋದು ಅಂತ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈ ನೋಡಿ, ಸ್ಮಾರ್ಟ್ ಗ್ಯಾಡ್ಜೆಟ್ಸು, ನೆಕ್ಸ್ಟು ಬೇರೆ ಎಲ್ಲ ಹೋಮ್ ಗ್ಯಾಡ್ಜೆಟ್ಸು, ಆಮೇಲೆ ಕಿಚನ್ ಗ್ಯಾಡ್ಜೆಟ್ಸು, ಕಾರ್ ಗ್ಯಾಡ್ಜೆಟ್ಸು, ಈ ಥರ ಎಲ್ಲ ಗ್ಯಾಡ್ಜೆಟ್ಸ್ ಎಲ್ಲ ಹೊಸ್ದಾಗಿ ಏನು ಬರ್ತಾ ಇದ್ದಾವಲ್ಲ ಅದರಲ್ಲಿ ವಿಡಿಯೋ ಆಮೇಲೆ ಲಿಂಕನ್ನ 1 by 1 ಹಾಕಿರ್ತೀನಿ. ನೆಕ್ಸ್ಟು ನೀವೇನು ಮಾಡಬೇಕು, ಕೆಳಗಡೆ ಪ್ಲೀಸ್ ಫಾಲೋ ಮೈ ಚಾನಲ್ ಅಂತ ಹಾಕಿ ನೆಕ್ಸ್ಟು ಚಾನಲ್ಗೆ ಒಂದು ಫೋಟೋ ಸೆಟ್ ಮಾಡೋಕ್ಕಾಗುತ್ತೆ. ಆಮೇಲೆ ಇದೆಲ್ಲ ಸಿಂಬಲ್ಲು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕ್ಯಾಮ್ರಾ ಮೇಲೆ ನೀವು ಗ್ಯಾಲರಿದಲ್ಲಿ ಹೋಗಿ ಆಲ್ರೆಡಿ ಸೆಟ್ ಮಾಡಬೇಕು. ಇದರಲ್ಲಿ ನೀವು ಆಲ್ರೆಡಿ ಒಂದು ಲೋಗೋನ ಸೆಟ್ ಮಾಡಿದ್ದೀನಿ. ಈ ನೋಡಿ, BSP ಅಂದರೆ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಡನ್ ಮೇಲೆ ಕ್ಲಿಕ್ ಮಾಡಿ. ಅದು ಪಿಕ್ಚರ್ ಕೂಡ ಓಕೆ ಆಯಿತು. ಕೆಳಗಡೆ ಕ್ರಿಯೇಟ್ ಚಾನಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಚಾನಲ್ಲು ಕ್ರಿಯೇಟ್ ಆಯಿತು. ಇದನ್ನು ನೀವು ಲಿಂಕ್ನ ಎಲ್ಲಾದರೂ ಶೇರ್ ಮಾಡ್ಬೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಚಾನಲ್ ಎಲ್ಲಾದರೂ ಶೇರ್ ಮಾಡ್ಬೋದು. ಶೇರ್ ಟು ಮೈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ನಿಮ್ಮ ಸ್ಟೇಟಸ್ಸಿಗೆ ಇದು ಹೋಗುತ್ತೆ ನೋಡಿ.
ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಸ್ಟೇಟಸ್ಗೆ ಡೈರೆಕ್ಟಾಗಿ ಯಾರಾದರೂ ನೋಡಿ ಇದನ್ನು ನಿಮ್ಮ ಚಾನಲ್ ಫಾಲೋ ಆಗ್ಬೋದು. ನಿಮ್ಮ ಸ್ಟೇಟಸ್ಸಿಗೆ ಕೂಡ ಮಾಡ್ಬೋದು, ನಿಮ್ಮ ಯಾರ್ಯಾರ ಗ್ರೂಪ್ಗೆ ಆದರೂ ಕಳಿಸ್ಬೋದು. ಈ ಥರ ಶೇರ್ ಮಾಡಿದರೆ ಸೆಂಡ್ ವಿಯಾ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು. ಶೇರ್ ಟು ಮೈ ಸ್ಟೇಟಸ್ ಅಂದರೆ ಸ್ಟೇಟಸ್ಸಿಗೆ ಕೂಡ ಹಾಕ್ಬೋದು. ನೆಕ್ಸ್ಟ್ ಕೆಳಗಡೆ ಕಾಪಿ ಲಿಂಕ್, ಈ ಕಾಪಿ ಲಿಂಕ್ನ ಶೇರ್ ಮಾಡ್ಬೋದು. ಮತ್ತು ಶೇರ್ ಲಿಂಕ್ ಅಂತಿದೆ, ಆ ಶೇರ್ ಲಿಂಕಿಂದ ನೀವು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಕೂಡ ಈ ಥರ ಶೇರ್ ಮಾಡ್ಬೋದು. ನೋಡಿ ಈ ಥರ ಶೇರ್ ಆಗಿದೆ. ನೆಕ್ಸ್ಟು ನೀವು ಇದಲ್ಲದೆ ಮತ್ತು ಈಗ ನಿಮ್ಮ ಚಾನಲ್ಗೆ ವಿಡಿಯೋ ಇಮೇಜನ್ನು ಯಾವ ರೀತಿ ಸೆಂಡ್ ಮಾಡೋಕ್ಕಂದರೆ ಸೇಮ್ ಅಟ್ಯಾಚ್ಡ್ ಹೋಗ್ಬೇಕು, ಇಮೇಜಲ್ಲಿ ಗ್ಯಾಲರಿದಲ್ಲಿ ಹೋಗ್ಬೇಕು, ಯಾವುದಾದ್ರೂ ನಿಮಗೆ ಬೇಕಾಗಿರ್ತಕ್ಕಂಥ ಇಮೇಜ್ ಇಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡೋಕು ಸೆಂಡ್ ಮಾಡೋಕು. ಅದ್ರ ಕೆಳಗಡೆ ನೀವು ಯಾವುದು ವರ್ಡ್ಸು ಇಲ್ಲ ಲಿಂಕ್ನ ಯಾವುದಾದ್ರೂ ಪೇಸ್ಟ್ ಮಾಡಿ ನೀವು ಕಳಿಸ್ಬೋದು. ಈ ಥರ ಚಾನಲ್ನ ಕ್ರಿಯೇಟ್ ಮಾಡಿ ನೀವು ದುಡ್ಡನ್ನು ಗಳಿಸ್ಬೋದು. ಅಮೆಜಾನ್ ಅಫಿಲಿಯೇಟನ್ನು ಯೂಸ್ ಮಾಡಿ ನೀವು ದುಡ್ಡನ್ನು ಗಳಿಸ್ಬೋದು. ನೀವು ಚಾನಲ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ಅದನ್ನು ನೋಡಿ ಯಾವ ರೀತಿ ಇದೆ ಅಂತ. ಆಮೇಲೆ ಈ ವಿಡಿಯೋನ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.